ಹೆಸರು ಫ್ರೆಂಡ್ ಮನೆಗೆ ಹೊರಟವರು ಸಾವಿನ ಮನೆಗೆ ಶಿಫ್ಟ್ ಆಗಿದ್ದಾರೆ. ಬೆಂಗಳೂರಲ್ಲಿ ಡೆಡ್ಲಿ ಆಕ್ಸಿಡೆಂಟ್ಗೆ 5 ಸಾವನ್ನಪ್ಪಿದ್ದಾರೆ. ಫ್ರೆಂಡ್ ಮನೆಗೆ ಅಂತ ಹೋದವರು ಸಾವಿನ ಮನೆಗೆ ಶಿಫ್ಟ್ ಆಗಿದ್ದಾರೆ. ಬೆಂಗಳೂರಲ್ಲಿ ಡೆಡ್ಲಿ ಆಕ್ಸಿಡೆಂಟ್ಗೆ 5 ಸಾವನ್ನಪ್ಪಿದ್ದಾರೆ. ನವಯುಗ ಟೋಲ್ ಬಳಿಯ ಫ್ಲೈಓವರ್ ಬಳಿ ಒಂದು ಘಟನೆ ಸಂಭವಿಸಿದೆ. ರ್ಯಾಶ್ ಡ್ರೈವಿಂಗ್ನಿಂದ ನಿಯಂತ್ರಣ ತಪ್ಪಿದ ಕಾರು ಡಿವೈಡರ್ ದಾಟಿ ಕೆಎಸ್ಆರ್ಟಿಸಿ ಬಸ್ಗೆ ಕಾರು ಡಿಕ್ಕಿಯಾಗಿದೆ. ಲಲಿತ್, ಹರ್ಷಿತ್, ದುರ್ಗಾಪ್ರಸಾದ್, ಕೇಶವ, ಧನುಷ್ ಮೃತ ದುರ್ದೈವಿಗಳು ಅಂತ ತಿಳಿದು ಬಂದಿದೆ. ಇನ್ನು ಬೆಂಗಳೂರಿನ ಖಾಸಗಿ ಕಾಲೇಜಿನಲ್ಲಿ ಹರ್ಷಿತ್ ಓದ್ತಾ ಇದ್ರು. ರಾತ್ರಿ ಸ್ನೇಹಿತನ ಮನೆಗೆ ಹೋಗಿ ಬರ್ತೀನಿ ಅಂತ ಹರ್ಷಿತ್ ಹೇಳಿದ್ರಂತೆ. ಫ್ರೆಂಡ್ ಜೊತೆ ಹೊರಟವನು ರ್ಯಾಶ್ ಡ್ರೈವಿಂಗ್ಗೆ ಬಲಿಯಾಗಿದ್ದಾನೆ. ಮಕ್ಕಳ ಕಳೆದುಕೊಂಡು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಚಿಕ್ಕಬಾಣಾವರ ಸಂಚಾರಿ ಪೊಲೀಸರು ಪರಿಶೀಲನೆಯನ್ನ ಮಾಡಿದ್ದಾರೆ. ಫ್ರೆಂಡ್ ಮನೆಗೆ ಹೊರಟವರು ಸಾವಿನ ಮನೆಯನ್ನ ಸೇರಿದ್ದಾರೆ. ಬೆಂಗಳೂರಲ್ಲಿ ಡೆಡ್ಲಿ ಆಕ್ಸಿಡೆಂಟ್ಗೆ 5 ಸಾವನ್ನಪ್ಪಿದ್ದಾರೆ. ನವಯುಗ ಟೋಲ್ ಬಳಿಯ ಫ್ಲೈಓವರ್ ಬಳಿ ಈ ಒಂದು ಘಟನೆ ಸಂಭವಿಸಿದೆ. ರ್ಯಾಶ್ ಡ್ರೈವಿಂಗ್ನಿಂದ ನಿಯಂತ್ರಣ ತಪ್ಪಿತ್ತು ಕಾರು. ಡಿವೈಡರ್ ದಾಟಿ ಕೆಎಸ್ಆರ್ಟಿಸಿ ಬಸ್ಗೆ ಕಾರು ಡಿಕ್ಕಿಯಾಗಿದೆ. ಇನ್ನು ಲಲಿತ್, ಹರ್ಷಿತ್, ದುರ್ಗಾಪ್ರಸಾದ್, ಕೇಶವ, ಧನುಷ್ ಮೃತ ದುರ್ದೈವಿಗಳು ಅಂತ ತಿಳಿದು ಬಂದಿದೆ. ಬೆಂಗಳೂರಿನ ಖಾಸಗಿ ಕಾಲೇಜಿನಲ್ಲಿ ಹರ್ಷಿತ್ ಓದ್ತಾ ಇದ್ರು. ರಾತ್ರಿ ಸ್ನೇಹಿತನ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗಿದ್ರಂತೆ. ಆದರೆ ಫ್ರೆಂಡ್ ಮನೆಗೆ ಹೊರಟವರೀಗ ಸಾವಿನ ಮನೆಯನ್ನ ಸೇರಿದ್ದಾರೆ. ನಿಜಕ್ಕೂ ಕೂಡ ಬೆಳಗ್ಗೆ ಒಂದು ಸುದ್ದಿಯನ್ನ ಕೇಳಿದ್ರೆ ಬಹಳ ಬೇಸರ ಆಗುತ್ತೆ. ಏಕೆಂತಂದ್ರೆ ಒಂದು ಫ್ರೆಂಡ್ ಮನೆಗೆ ಅಂತ ಹೇಳ್ಬಿಟ್ಟು ಹೋಗಿದ್ರು. ನಾನು ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದವರೀಗ ಸಾವಿನ ಮನೆಯನ್ನ ಸೇರ್ತಾರೆ ಅಂತಂದ್ರೆ ಕುಟುಂಬಸ್ಥರ ಪರಿಸ್ಥಿತಿ ಯಾವ ರೀತಿ ಇರಬೇಕು. ಒಂದು ಕಡೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಡಿವೈಡರ್ ದಾಟಿ ಕೆಎಸ್ಆರ್ಟಿಸಿಗೆ ಡಿಕ್ಕಿ ಆಗಿತ್ತಂತೆ. ಇನ್ನು ಗಾಡಿಯ ಪರಿಸ್ಥಿತಿ, ಆ ಒಂದು ಕಾರಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಕೂಡ ನೀವು ಗಮನಿಸ್ತಾ ಇದ್ದಾರೆ. ಸಂಪೂರ್ಣವಾಗಿ ಮುಂಭಾಗ ಆಗಿರಬಹುದು ಅಥವಾ ಆ ಒಂದು ಕಾರ್ ಏನಿದೆ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಬೆಂಗಳೂರಿನ ಖಾಸಗಿ ಕಾಲೇಜಿನಲ್ಲಿ ಹರ್ಷಿತ್ ಓದ್ತಾ ಇದ್ನಂತೆ. ರಾತ್ರಿ ಸ್ನೇಹಿತನ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿದವನು ಸದ್ಯಕ್ಕೆ ಸಾವಿನ ಮನೆಯನ್ನ ಸೇರಿದ್ದಾರೆ. ಮಕ್ಕಳನ್ನ ಕಳೆದುಕೊಂಡು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಚಿಕ್ಕಬಾಣಾವರ ಸಂಚಾರಿ ಪೊಲೀಸರು ಪರಿಶೀಲನೆ ಕೂಡ ಮಾಡಿದ್ದಾರೆ. ಇನ್ನು ನವಯುಗ ಟೋಲ್ ಬಳಿ ಇರುವಂತಹ ಫ್ಲೈಓವರ್ ಬಳಿ ನಡೆದಿರುವಂತಹ ಘಟನೆ, ರ್ಯಾಶ್ ಡ್ರೈವಿಂಗ್ನಿಂದ ನಿಯಂತ್ರಣ ತಪ್ಪಿತ್ತಂತೆ ಕಾರು. ಪ್ರತಿ ಬಾರಿಯೂ ಹೇಳ್ತೀವಿ, ಒಂದು ಕಾರ್ ಆಗಿರಬಹುದು ಅಥವಾ ಯಾವುದೇ ವೆಹಿಕಲ್ ಆಗಿರಬಹುದು, ನಿಮ್ಮ ನಿಯಂತ್ರಣದಲ್ಲಿರಬೇಕು. ತುಂಬ ಸ್ಪೀಡಾಗಿ ಹೋಗ್ಬಿಡೋದು, ಈ ರೀತಿಯ ಅಪಘಾತಗಳನ್ನ ಮಾಡ್ಕೊಳ್ಳೋದು. ಅಪಘಾತ ಆದ ನಂತರ ಕುಟುಂಬಸ್ಥರು ಕಣ್ಣೀರು ಹಾಕ್ತಾರೆ. ನಿಮ್ಮನ್ನು ನಂಬಿಕೊಂಡು ನಿಮ್ಗೊಂದು ಕುಟುಂಬ ಇರುತ್ತೆ. ಯಾರೇ ಆಗಿರ್ಬೋದು, ಒಂದು ರ್ಯಾಶ್ ಡ್ರೈವಿಂಗ್ ಮಾಡುವಾಗ ಬಹಳ ಯೋಚನೆ ಮಾಡಿ. ನಿಮ್ಮ ಜೊತೆ ನಿಮ್ಮ ಕುಟುಂಬದವರು ಇರ್ತಾರೆ, ನಿಮ್ಮನ್ನ ನಂಬಿಕೊಂಡಿರ್ತಾರೆ. ಅಂತಹ ಕುಟುಂಬದವರ ಪರಿಸ್ಥಿತಿ ಏನಾಗಬೇಕು ನೋಡಿ. ಇನ್ನೂ ಬಾಳಿ ಬದುಕಬೇಕಾಗಿದ್ದಂತಹ ಯುವಕರು ಈಗ ಸಾವಿನ ಮನೆಯನ್ನ ಸೇರಿದ್ದಾರೆ. ಇನ್ನು ಚಿಕ್ಕ ಏಜು, ಕೇವಲ 23, 20 ವರ್ಷ, 25 ವರ್ಷ, 21 ವರ್ಷ, 18 ವರ್ಷ ಅಷ್ಟೇ. ಇನ್ನೂ ಬದುಕು ತುಂಬ ದೊಡ್ಡದಿತ್ತು. ಆ ಒಂದು ಬದುಕನ್ನು ನೋಡಬೇಕಾಗಿತ್ತು. ಅಂಥದ್ರಲ್ಲಿ ಒಂದು ರ್ಯಾಶ್ ಡ್ರೈವಿಂಗಿಗೆ ಇಷ್ಟು ಜನ ಬಲಿಯಾಗಿದ್ದಾರೆ ಅಂತಂದರೆ ಕುಟುಂಬದವರ ಪರಿಸ್ಥಿತಿ ಏನಾಗಬೇಕು. ಒಂದು ಕಡೆ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಮಗನನ್ನು ಕಳ್ಕೊಂಡಿರ್ತಾರೆ, ತಮ್ಮನನ್ನು ಕಳ್ಕೊಂಡಿರ್ತಾರೆ. ಏನಾಗಬೇಕು ಕುಟುಂಬದವರ ಪರಿಸ್ಥಿತಿ. ಎಲ್ಲರಿಗೂ ಕೂಡ ಅದನ್ನೇ ಹೇಳೋದು, ರ್ಯಾಶ್ ಡ್ರೈವಿಂಗ್ ಮಾಡಬೇಡಿ. ಎಷ್ಟೇ ಹೇಳಿದ್ರು ಕೂಡ ಇಲ್ಲ, ಏನಾಗುತ್ತೆ ನಮಗೆ ಗೊತ್ತಿದೆ ಗಾಡಿ ಓಡಿಸೋದು ಅಂತ ಹೇಳ್ತೀರಾ. ಮನೆಯಲ್ಲಿ ಯಾರಾದರೂ ಹಿರಿಯರು ಬಂದು ರ್ಯಾಶ್ ಡ್ರೈವಿಂಗ್ ಮಾಡಬೇಡಪ್ಪ, ಹುಷಾರಾಗಿ ಹೋಗು ಅಂತಂದರೆ ನನಗೆ ಗೊತ್ತು ಗಾಡಿ ಓಡಿಸೋದು ಅಂತ ಹೇಳ್ತೀರಾ. ಈ ರೀತಿಯ ಅಪಘಾತಗಳಾಗುತ್ತೆ. ಹಾಗಾಗಿ ಬಹಳ ಕೇರ್ಫುಲ್ ಆಗಿರಿ. ಅದರಲ್ಲೂ ಕೂಡ ಒಂದು ಫ್ಲೈಓವರ್ ಮೇಲೆ ಹೋಗುವಂಥ ಸಂದರ್ಭದಲ್ಲೂ ಅಷ್ಟೇ ಬಹಳ ಹುಷಾರಾಗಿರಬೇಕಾಗುತ್ತೆ. ಲಲಿತ್ ಕೇವಲ 23 ವರ್ಷ, ಹರ್ಷಿತ್ 20 ವರ್ಷ, ದುರ್ಗಾಪ್ರಸಾದ್ 25 ವರ್ಷ, ಕೇಶವ ಅನ್ನೋರಿಗೆ 21 ವರ್ಷ, ಧನುಷ್ಗೆ 18 ವರ್ಷ. ಯಾರಿಗೂ ಕೂಡ ಅಷ್ಟು ಏನು ಬದುಕನ್ನು ನೋಡಿರುವಂತಹ ಏಜ್ ಅಲ್ಲ. ಕೇವಲ 25 ವರ್ಷದವರು ಎಷ್ಟು ಬದುಕನ್ನು ನೋಡಿರ್ತಾರೆ. ಇನ್ನೂ ಕೂಡ ಈಗ ಒಂದು ಜೀವನ ಅಂದರೆ ಏನು ಅಂತ ತಿಳ್ಕೊಳ್ತಾ ಇರ್ತಾರೆ. ಇವರೇನೋ ಹೋಗಿ ಪ್ರಾಣ ಕಳ್ಕೊಂಡ್ರು, ಆದರೆ ಮನೆಯವರ ಗತಿ ಏನಾಗಬೇಕು. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ಮಾರ್ನಿಂಗ್ ಒಂದು ಸುದ್ದಿಯನ್ನು ಕೇಳಿದ ತಕ್ಷಣ ಬಹಳ ಬೇಜಾರಾಗುತ್ತೆ. ಏಕೆಂತಂದರೆ ಯಾರದೇ ಮನೆ ಮಕ್ಕಳಾಗಿರಬಹುದು, ಇನ್ನೂ ಬದುಕನ್ನು ಕಂಡಿರಲಿಲ್ಲ ಈ ಯುವಕರು. ಏನಾಯಿತು, ಎಷ್ಟೊತ್ತಿಗೆ ಒಂದು ಅಪಘಾತ ಸಂಭವಿಸ್ತು ರಾಮು?
ಖಂಡಿತವಾಗ್ಲೂ ಸಾಹಿತ್ಯ ಏನು ಹೊಸಕೋಟೆಯ ಒಂದು ಪ್ರಕರಣ ಮಾಸುವ ಮುನ್ನವೇ ಈ ಒಂದು ದುರ್ಘಟನೆ ನಡೆದಿರುವಂತದ್ದು. ಏನು ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತ ನಿನ್ನೆ ರಾತ್ರಿ ಮಧ್ಯರಾತ್ರಿ ತಡರಾತ್ರಿ ನಡೆದಿರುವಂತದ್ದು. ಏನು ಒಂದು ಹೊಸಕೋಟೆ ಪ್ರಕರಣ 7 ಜನ ಸಾವನ್ನಪ್ಪಿದ್ರೆ ಈ ಒಂದು ಪ್ರಕರಣದಲ್ಲಿ 5 ಜನ ಸಾವನ್ನಪ್ತಾರೆ. ಏನು ಒಂದು ಜವರಾಯನ ಅಟ್ಟಹಾಸಕ್ಕೆ 5 ಜನರ ಒಂದು ಬಲಿ ಪಡೆದಿರುವಂತ ಹೆದ್ದಾರಿಗಳಲ್ಲಿ ಈ ಒಂದು ಘಟನೆ ಸಾಕ್ಷಿಯಾಗಿರುತ್ತೆ. ತುಮಕೂರು ಮಾರ್ಗದಿಂದ ಬೆಂಗಳೂರು ಕಡೆಗೆ ತೆರಳುತ್ತಿದ್ದ ಇಂಡಿಕಾ ಕಾರು ಏಕಾಏಕಿ ಪಲ್ಟಿ ಹೊಡೆಯುವಂತ ದರದಲ್ಲಿ KSRTC ಬಸ್ಗೆ ಡಿಕ್ಕಿ ಹೊಡೆಯುವಂತ ಸಂದರ್ಭದಲ್ಲಿ ಬಸ್ಗೆ ಒಂದಷ್ಟು ಜಖಮ್ ಆಗಿ ಕಾರು ಸಂಪೂರ್ಣ ನುಜ್ಜುಗುಜ್ಜಾಗುವಂತ ಪ್ರಕರಣ ಇದಾಗುತ್ತೆ. ಏನು ಒಂದು ಈ ಒಂದು 42 ಜನ ಏನ್ KSRTC ಬಸ್ಸಲ್ಲಿ ಪ್ರಯಾಣ ಮಾಡ್ತಿದ್ರು ಯಾರು ಪ್ರಾಣಾಪಾಯದಿಂದ ಪಾರಾಗ್ತಾರೆ. ಆದ್ರೆ ಈ ಒಂದು ಲಲಿತ್ 23, ಹರ್ಷಿತ್ 20, ದುರ್ಗಾ ಪ್ರಸಾದ್ 25, ಕೇಶವ್ 21, ಧನುಷ್ 18 ಅನ್ನೋ ದುರ್ದೈವಿಗಳು ಒಂದು ಸ್ಥಳದಲ್ಲೇ ಸಾವನ್ನಪ್ತಾರೆ. ಇನ್ನೊಬ್ಬ ಏನು ಇಂಡಿಕಾ ಕಾರ್ ಚಾಲನೆ ಮಾಡ್ತಿರ್ತಾನೆ ಈತ ಒಂದು ಕೊನೆ ಹೆಸರು ಹಾಸ್ಪಿಟಲ್ ನಲ್ಲಿ ಹೇಳಿತಾನೆ. ಒಟ್ಟಾರೆಯಾಗಿ ಬಾಲಿ ಬದುಕಬೇಕಾಗಿದ್ದಂತ ಏನು ಯುವಕರು ಯಾರಿದ್ದಾರೆ ಇವರು ಈ ಒಂದು ಭೀಕರ ಅಪಘಾತಗಳಲ್ಲಿ ಒಂದು ಮರಣವಂತಾರಂತದ್ದು. ಏನು ಒಂದು ಪೋಷಕರ ಒಂದು ಆಸೆ ಆಕಾಂಕ್ಷೆಗಳಿಗೆ ತಣ್ಣೀರಿರುವಂತ ನಿಟ್ಟಿನಲ್ಲಿ ಯುವಕರ ಈ ಒಂದು ನಡೆ ತುಂಬಾ ವ್ಯಾಪಕ ಖಂಡನೆಗೆ ವ್ಯಕ್ತ ಆಗಿರುವಂತದ್ದು. ಈಗಾಗಲೇ ಏನು ಒಂದು ಹೊಸಕೋಟೆ ಪ್ರಕರಣ ಮತ್ತೆ ನೆಲಮಂಗಲ ಪ್ರಕರಣ ಭಾರಿ ಮಟ್ಟದಲ್ಲಿ ಒಂದು ಅಪಘಾತಗಳಿಗೆ ಈ ಘಟನೆ ಸಾಕ್ಷಿ ಆಗುತ್ತೆ ಅಂತ ಹೇಳ್ಬೋದು ಸಾಹಿತ್ಯ. ಥ್ಯಾಂಕ್ ಯು ರಾಮು, ನಿಮ್ಮೆಲ್ಲ ಮಾಹಿತಿಗಾಗಿ.